Hi, hello, namaskara. Welcome back. Welcome to Num Diploma channel. So, dear students, DCET 2026 ಅಪ್ಲಿಕೇಶನ್ ಡೇಟ್ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸರ್, ಅಪ್ಲಿಕೇಶನ್ ಡೇಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ, ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಅಂದ್ರೆ ಎಕ್ಸಾಕ್ಟ್ಲಿ 23rd ಮೇ ಕೆಇ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. 23rd ಮೇ ನಿಮ್ಮ DCT ಎಕ್ಸಾಮ್ ಇರುತ್ತೆ. ಅಂದ್ರೆ ಸ್ಯಾಟರ್ಡೆ ಬರುತ್ತೆ ಮಧ್ಯಾಹ್ನ 2ರಿಂದ 5 ಗಂಟೆ. ದಿಸ್ ದ DCT ಎಕ್ಸಾಮ್ ಡೇಟ್. ಅಂಡ್ ಮತ್ತಿನ್ನೊಂದು ಕ್ವಶನ್ ಕೇಳ್ತಾ ಇದ್ರೆ ಸರ್ ಪೋಸ್ಟ್ ಪೋನ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ ಪೋಸ್ಟ್ ಪೋನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಅದಕ್ಕೆ ಫಿಕ್ಸ್ ಆಗಿ ಓದಿ. ಸೊ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಕೇಳ್ತಾ ಇದ್ದೀರಾ. ಆ ಡೇಟ್ ನೋಡಿದ್ರೆ ಲಾಸ್ಟ್ ಟೈಮ್ ಈ ತರ ಕೊಟ್ಟಿದ್ರು. ಎಕ್ಸಾಕ್ಟ್ಲಿ ಏನು ಅಂತ ನೋಡಿ, ಲಾಸ್ಟ್ ಟೈಮ್ 2025 ಇದು. 2025 ಅಲ್ಲಿ 31st ಮೇ ಇತ್ತು ಎಕ್ಸಾಮ್. ಈ ಸಲ 1 ವೀಕ್ ಪ್ರೀಪೋನ್ ಆಗಿದೆ ಅಷ್ಟೇ. ಸೊ ಮಧ್ಯಾಹ್ನ 2ರಿಂದ 5 ಎಲ್ಲಾ 5 ಸಬ್ಜೆಕ್ಟ್. ಮತ್ತೆ ಅಪ್ಲಿಕೇಶನ್ ಡೇಟ್ ಅರ್ಜಿ ಸಲ್ಲಿಸುವ ಅವಧಿ ಅಂತ ಅವ್ರು ಕೊಟ್ಟಿದ್ರು. ಬಟ್ ಈ ಸಲ ಲಾಸ್ಟ್ ಟೈಮ್ ಬ್ರೋಷರ್ ಕೊಟ್ಟು ನೋಟಿಫಿಕೇಶನ್ ಕೊಟ್ಟಿದ್ರು, ಬಟ್ ಇನ್ನ ಕೊಟ್ಟಿಲ್ಲ. ನಾನು ಆಲ್ರೆಡಿ ಹೇಳಿದೀನಿ ಫೆಬ್ರವರಿ ಎಂಡಿಂಗ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದೀನಿ. ಬಟ್ ಲಾಸ್ಟ್ ಟೈಮ್ ನೋಡಿ 24th ಏಪ್ರಿಲ್, ಓಕೆ, ಅಂದ್ರೆ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ಕೊಟ್ಟಿದ್ರು. ಮೇ ಸೆಕೆಂಡ್ ವೀಕ್ ವರೆಗೂ ಟೈಮ್ ಇತ್ತು, ಅಂದ್ರೆ ಮೇ 10th ವರೆಗೂ ಟೈಮ್ ಇತ್ತು. ಸೊ ಪ್ರಾಬಬಲಿ ನಿಮ್ಗೂ ಇದೇ ಟೈಮಲ್ಲಿ ಬಿಡ್ಬೋದು, ಮೇ ಏಪ್ರಿಲ್ ಲಾಸ್ಟ್ ವೀಕ್. ಬಟ್ ನನಗೊಂದೆಲ್ಲೋ ಒಂದು ಡೌಟ್ ಇದೆ, ಪ್ರಾಬಬಲಿ ಮಾರ್ಚ್ ಮಿಡ್ಲಲ್ಲೇ ಬಿಡೋ ಚಾನ್ಸಸ್ ಇರುತ್ತೆ ಅಂತ. ಯಾಕಂದ್ರೆ ಟೈಮ್ ಕೊಡೋದಿದೆ. ಇಲ್ಲ ಅಂತಂದ್ರೆ ಆಸ್ ಯೂಶುವಲ್ ಸೇಮ್ ಟೈಮಿಂಗ್ಸೇ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ಏಪ್ರಿಲ್ ಸೆಕೆಂಡ್ ವೀಕ್, ಓಕೆ, ಅರೌಂಡ್ 2025 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಬಗ್ಗೆ ಗಮನ ಕೊಡಬೇಕು. ಡಾಕ್ಯುಮೆಂಟ್ಸ್ ತುಂಬಾ ಡಾಕ್ಯುಮೆಂಟ್ಸ್ ಇದೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ 1 by 1 ವಿಡಿಯೋ ಮಾಡ್ತಾ ಬರ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿರಿ ಎಲ್ಲಾ ಅಪ್ಡೇಟ್ಸ್ ಬರುತ್ತೆ. ಎಲ್ಲಾ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸೊ ಜಾಯ್ನ್ ಆಗಿ ಅಲ್ಲಿರಿ, ಚೆಕ್ ಮಾಡಿ, ನಿಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಅದೇ ತರ ND ಅಕಾಡೆಮಿಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ಲಾಂಗ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಯಾವ್ದು ಬ್ಯಾಚ್ ಇರಲ್ಲ. ಆಮೇಲೆ ಕೇಳ್ತಾ ಇದಾರೆ ಸರ್ ಒಂದು ಆಫ್ಲೈನ್ ಕ್ಲಾಸ್ ಅನ್ಬಿಟ್ಟು. ಆಫ್ಲೈನ್ ಅಲ್ಲ, ಕಂಪ್ಲೀಟ್ಲಿ ಆನ್ಲೈನ್ ಕ್ಲಾಸ್. ಓಕೆ, ಸೊ ಒಂದೇ ಬ್ಯಾಚ್ ನಂದು, ಎನಿ ಟೈಮ್ ಜಾಯ್ನ್ ಆಗ್ಬೋದು. ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಕನ್ಫ್ಯೂಷನ್ ಇದೆ, ಸರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಇವಾಗ ಮತ್ತೆ ಹೆಂಗ್ ಸರ್, ಯಾವ ತರ ಏನು ಅಂತಂದ್ರೆ, ಇಲ್ಲಿವರೆಗೂ ಏನಾಗಿದೆ ಎಲ್ಲ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ ನೋಡಿ. ಇದು ಸ್ಟೇಟಸ್ ಹೆಂಗೆ ಅಂತಂದ್ರೆ, ಮಂಡೇ ಟು ಫ್ರೈಡೆ ಕ್ಲಾಸಸ್ ಇರುತ್ತೆ. ಕೆಲವು ಟೈಮ್ ಬೆಳಗ್ಗೆನೂ ತಗೊಂತೀನಿ. ಸೊ ಯೂಶಲಿ ಡೈಲಿ 2 ಕ್ಲಾಸಸ್ ಇರುತ್ತೆ ನಿಮಗೆ. ಓಕೆ, ಏನ್ ಕ್ಲಾಸ್ ಆಗುತ್ತೆ, ಇನ್ ಕೇಸ್ ಲೈವ್ ಕ್ಲಾಸ್ ಇರುತ್ತೆ, ಝೂಮ್ ಅಲ್ಲಿ ಆಗೋದು, ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡ್ತೀನಿ, ಝೂಮ್ ಅಲ್ಲಿ ಆಗೋದು. ಮಿಸ್ ಆದ್ರೆ ಆ ಕ್ಲಾಸ್ ಆಗಿದ ತಕ್ಷಣ ನೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಎನಿ ಟೈಮ್ ಕುತ್ಕೊಂಡು ನೋಡಬಹುದು. ಆಮೇಲೆ ಯಾರು ಲೇಟ್ ಆಗಿ ಜಾಯ್ನ್ ಆಗ್ತೀರಾ ಆದಷ್ಟು ಬೇಗ ಜಾಯ್ನ್ ಆಗಿ, ಯಾಕಂದ್ರೆ ಲೇಟ್ ಮಾಡಿದಷ್ಟು ಲೈವ್ ಕೋಚಿಂಗ್ ಸಿಗಲ್ಲ. ಓಕೆ, ಮತ್ತೆ ರಿವಿಷನ್ಸ್ ಆಗುತ್ತೆ ನಿಮ್ಗೆ, ಲಾಸ್ಟ್ ಎಂಡಿಂಗ್ ಅಲ್ಲಿ ರಿವಿಷನ್ಸ್ ಆಗುತ್ತೆ. ಓಕೆ, ಲೈವ್ ಕೋಚಿಂಗ್ ಸಿಗಲ್ಲ. ಲೈವ್ ಕೋಚಿಂಗ್ ಬೇಕು ಅಂದ್ರೆ ಬೇಗ ಜಾಯ್ನ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿವರೆಗೂ ಏನಾಗಿದೆ, ಇವಾಗ ನಾವು ಜಾಯ್ನ್ ಆಗ್ತೀವಿ ಸರ್ ಹೆಂಗೆ ಅಂತಂದ್ರೆ, ಇಲ್ಲಿವರೆಗೂ ಏನಾಗಿದೆ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ, ಫರ್ದರ್ ಲೈವ್ ಕೋಚಿಂಗ್ ಸಿಗುತ್ತೆ. ಇಲ್ಲ ಬೇಡ ಸರ್ ಬರೀ ನಂಗೆ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂತಂದ್ರೆ, ಪ್ರೀವಿಯಸ್ ಇಯರ್ ಕಂಪ್ಲೀಟ್ 100 ಮಾರ್ಕ್ಸ್ ರೆಡಿ ಕಂಟೆಂಟ್ಸ್ ಇದೆ, ವಿಡಿಯೋಸ್ ಇದೆ, ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಇದೆ, ಪ್ಲಸ್ ಟಾಪಿಕ್ ವೈಸ್ ಟೆಸ್ಟ್ ಇದೆ, ಮಾಕ್ ಟೆಸ್ಟ್ ಇದೆ, ಯೂನಿಟ್ ಮಾಡೆಲ್ ಟೆಸ್ಟ್ ಇದೆ, 100 ಮಾರ್ಕ್ ಟೆಸ್ಟ್ ಇದೆ. ಪ್ಲಸ್ ಈ ಸಲಿದು ವೀಕ್ಲಿ ಮಾಕ್ ಟೆಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲ ಸಿಗುತ್ತೆ, ಇನ್ಕ್ಲೂಡಿಂಗ್ ಪೇಯ್ಡ್ ಗೈಡೆನ್ಸ್. ಇದಿಷ್ಟು ಕಂಪ್ಲೀಟ್ ರೆಕಾರ್ಡ್ ಕ್ಲಾಸ್ ಅಲ್ಲಿ ಬರುತ್ತೆ. ಆಮೇಲೆ LMR PPT ಕೋರ್ಸ್ ಇದೆ. ಆದಷ್ಟು ಬೇಗ ಬೈ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದವರು, ಯಾಕಂದ್ರೆ ಶಾರ್ಟ್ಲಿ ಅದನ್ನ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಓಕೆ, ಅದ್ರಲ್ಲಿ ಏನಾಗುತ್ತೆ ಎಲ್ಲ ಎರಡರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. LMR ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ PPT ಕಂಟೆಂಟ್ಸ್ ಅನ್ಬಿಟ್ಟು. ಓಕೆ, ಅದಾದ್ರೆ ಅವೆಲ್ಲ ಬೇಡ ಸರ್ ನಂಗೆ ಬರೀ ಗೈಡೆನ್ಸ್ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಯಾಕಂದ್ರೆ ಈ ಡಾಕ್ಯುಮೆಂಟ್ ಇದೆಯಲ್ಲ, ಇಲ್ಲಿ ತುಂಬಾ ಜನ ಸಫರ್ ಆಗ್ತೀರಾ, ನಾನು ನೋಡಿದೀನಿ. ಅದಾಗಬಾರ್ದು ಅಂತಾನೆ ಇದು ಹೇಳ್ತಾ ಇರೋದು. ಆಮೇಲೆ ಅದಕ್ಕೂ ಮಾತಾಡ್ತಾರೆ, ಸರ್ ಏನ್ ಸರ್ ನೀವು ಚಾರ್ಜ್ ತಗೊಂಡ್ ಮಾಡ್ತೀನಿ ಅಂತ. ಯೂಟ್ಯೂಬ್ ಅಲ್ಲಿ ಇರೋದು ನೋಡ್ರಪ್ಪ, ಫ್ರೀ ಇರುತ್ತೆ. ಬಟ್ ಪರ್ಸನಲ್ ಆಗಿ ಸಪೋರ್ಟ್ ಮಾಡಬೇಕು. ಪರ್ಸನಲ್ ಪೇಯ್ಡ್ ಗೈಡೆನ್ಸ್ ಅಂತಂದ್ರೆ, ಪರ್ಸನಲ್ ಗೈಡೆನ್ಸ್ ಅಂತ ಹೇಳ್ತಾ ಇಲ್ಲ ಸರಿ, ಪೇಯ್ಡ್ ಗೈಡೆನ್ಸ್ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ತುಂಬಾ ಡಿಬೇಟ್ ಆಯ್ತು, ಅದಕ್ಕೆ ಪೇಯ್ಡ್ ಗೈಡೆನ್ಸ್. ಓಕೆ, ಇಂಟ್ರೆಸ್ಟ್ ಇದ್ದವ್ರು ಬರ್ಬೋದು. ಇಲ್ಲಾಂದ್ರೆ ಯೂಟ್ಯೂಬ್ ಫಾಲೋ ಅಪ್ ಮಾಡಿ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಯ್ಡ್ ಗೈಡೆನ್ಸ್ ಏನು ಅಂತಂದ್ರೆ, ನಿಮ್ಮ ನಂಬರ್ ಸೇವ್ ಆಗುತ್ತೆ. ಎನಿ ಡೌಟ್ಸ್ ಇದೆ ನಂಗೆ ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಇರುತ್ತೆ. ಕಂಪ್ಲೀಟ್ ಪಿನ್ ಟು ಪಿನ್ ಸಪೋರ್ಟ್, 1-to-1 ಸಪೋರ್ಟ್ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್, ಕೋಚಿಂಗ್ ಸೇರ್ಕೊಂಡ್ರು ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸ್ ತಗೊಂಡ್ರು ಇರುತ್ತೆ. LMR PPT ಇರಲ್ಲ, ಅದು ಬಿಟ್ರೆ ಪೇಯ್ಡ್ ಗೈಡೆನ್ಸ್ ಇರುತ್ತೆ. ಇಷ್ಟು ಥಿಂಗ್. ಓಕೆ, ಸೊ ಪದೇ ಪದೇ ಎವ್ರಿ ವಿಡಿಯೋ ಹೇಳ್ತಾ ಇರ್ತೀನಿ, ಅದನ್ನೇ ಕೇಳ್ತಾ ಇರೋದು. ಕೆಲವರು ಕಮೆಂಟ್ ಮಾಡಿದ್ರು, ಸರ್ ಯಾಕೆ ಸರ್ ಎವ್ರಿ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ. ನೀವು ನೋಡಬಹುದ್ರಿ, ಬೇರೆಯವರು ಹೊಸದಾಗಿ ನೋಡ್ತಾ ಇರ್ತಾರೆ, ಇನ್ಫಾರ್ಮೇಶನ್ ಇರಲ್ಲ, ಅದಕ್ಕೆ ಹೇಳ್ತಾ ಇರ್ತೀನಿ ಅಷ್ಟೇ. ಓಕೆ, ಸೊ ದಿಸ್ ದ ಓವರ್ ಆಲ್ ಅಪ್ಡೇಟ್. ಇನ್ನ ಬೇಕು ಅಂದ್ರೆ ಪಿಂಗ್ ಮಾಡಿ, ಸಿಗ್ನಲ್ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್. ಸೊ ದಿಸ್ ದ ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದ ಇಯರ್ಸ್. ಮತ್ತೆ ಹೇಳೋದು ಬೇಕಾಗಿಲ್ಲ. ಅಂಡ್ ದಿಸ್ ಇಸ್ ದ ರಿಸಲ್ಟ್ ಓವರ್ ದ ಇಯರ್ಸ್ ಅಕಾರ್ಡಿಂಗ್ಲಿ ವಾಟ್ ND ಅಕಾಡೆಮಿ ಹಸ್ ಅಚೀವ್ಡ್. ಸೊ ಈ ಸಲಿನೂ ಬರುತ್ತೆ, ಡೆಫಿನೆಟ್ಲಿ ಅದು ವೇಟ್ ಮಾಡ್ತಾ ಇರಿ, ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತು ಬಂದಿರೋ ವಿಡಿಯೋ ಸಕ್ಸಸ್ ಆಯ್ತು ಅಂತ ಅನ್ಕೊಂತೀನಿ. ಕಂಟೆಂಟ್ ಚಿಕ್ಕದಾಗಿದ್ರು, ಮೀನ್ಸ್ ವಿಡಿಯೋ ಅಪ್ಡೇಟ್ ಲೈವ್ ಹೆಡ್ಲೈನ್ ಚಿಕ್ಕದಾಗಿದ್ರು ಕಂಟೆಂಟ್ ಜಾಸ್ತಿ ಇದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಡೇಟು ಪ್ರಾಬಬಲಿ ಏಪ್ರಿಲ್ ಸೆಕೆಂಡ್ ವೀಕ್ ಬಿಡ್ಬೋದು ಅಂತ ಅನ್ಕೊಂಡಿದೀನಿ. ನನ್ನ ವ್ಯೂ ಪ್ರಕಾರ ಮಾರ್ಚ್ ಸೆಕೆಂಡ್ ವೀಕ್ ನೋಡೋಣ. ಮಾರ್ಚ್ ಸೆಕೆಂಡ್ ವೀಕಾ ಏಪ್ರಿಲ್ ಸೆಕೆಂಡ್ ವೀಕಾ ವಿಲ್ ಕಮ್ ಟು ನೋ.
ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಇದೇ ತರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಏನು ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೈನಿಂಗ್ ಆಫ್ ಉಮೇಶ್ ಫ್ರಮ್ ಇಂಡಿಯಾ ಅಕಾಡೆಮಿ.